ಕಿರಾಣಿ ಅಂಗಡಿ ಡಾಬಾಗಳಲ್ಲಿ ರಾಜಾರೋಷವಾಗಿ ನಡೀತಾ ಇದೆ ಮದ್ಯದ ದಂಧೆ. ತಹಶೀಲ್ದಾರ್ ಕಚೇರಿ ಮುಂಭಾಗ ಗ್ರಾಮಸ್ಥರಿಂದ ಬೃಹತ್ ಪ್ರತಿಭಟನೆ. ಕುಡುಕರ ಕಾಟಕ್ಕೆ ಬೇಸತ್ತ ಮಹಿಳೆಯರು, ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಶಿರಾ ತಾಲೂಕಿನ ಕರೆತಿಮ್ಮನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಹಾವಳಿ ತಾರಕಕ್ಕೇರಿದೆ. ಗ್ರಾಮಗಳ ಪ್ರಮುಖ ರಸ್ತೆಯಲ್ಲಿರುವ ಕಿರಾಣಿ ಅಂಗಡಿಗಳು ಹಾಗೂ ಡಾಬಾಗಳೇ ಈಗ ಬಾರ್ಗಳಾಗಿ ಮಾರ್ಪಟ್ಟಿವೆ. ಇದರಿಂದ ಹಳ್ಳಿಗಳಲ್ಲಿ ಕುಡುಕರ ಕಾಟ ಹೆಚ್ಚಾಗಿದ್ದು, ರಸ್ತೆಯಲ್ಲಿ ಓಡಾಡಲು ಮಹಿಳೆಯರು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು ಪ್ರತಿದಿನ ಪರದಾಡುವಂತಾಗಿದೆ. ಈ ದಂಧೆಗೆ ಬ್ರೇಕ್ ಹಾಕಿ ಎಂದು ಗ್ರಾಮಸ್ಥರು ಇಂದು ಬೀದಿಗಿಳಿದು ಹೋರಾಟ ನಡೆಸಿದ್ದಾರೆ. ಮುಖಂಡ್ ದೂರ ಒಂದು ಆಶ್ರಮ ಐತೆ, ನಿತ್ಯಾನಂದ ಸ್ವಾಮಿ ಅಂತನ, ಅಲ್ಲಿ 7-8 ಅಂಗಡಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಕರೆಂಟ್ ನೀರ ತಕ್ಕ ಹೋಗ್ತೀವಿ, ಮೋಟ್ರ ಗಾಡಿಗಳೆಲ್ಲ ರೋಡ್ಗೆ ಅಡ್ಡ ನಿಲ್ಲಿಸ್ಕೊಂಡು, ಯಾವಾಗ ಆಂಧ್ರದವರು ಗುಡಿಹಳ್ಳಿ, ಹೇಮಾವತಿ, ಕೆಂಕೆರೆ ಎಲ್ಲ ಊರವರು ಅಲ್ಲಿ ಕಲಿತಾರೆ. ನಮ್ಗೆ ಅಡ್ಡಾಡಕ್ಕೂ ಕೂಡ ಜಾಗ ಬಿಡಲ್ಲ. ಏನಾಗ್ಲಿ ನಮ್ಗೆ ಎಣ್ಣೆ ಒಂದು ನಿಲ್ಲಿಸ್ಬೇಕು. ಊರಾಗೆ ಸ್ಕೂಲ್ ಹೋಗವು 7-8 ಕಳಿಸ್ತಾವಲ್ಲ, ಕುಡಿಯೋದ್ ಕಲ್ತ್ಕೊಂಡ್ಬಿಟ್ಟಿದ್ದೇವೆ. ತಹಶೀಲ್ದಾರ್ ಕಚೇರಿ ಮುಂಭಾಗ ಜಮಾಯಿಸಿದ ನೂರಾರು ಗ್ರಾಮಸ್ಥರು ಅಬಕಾರಿ ಇಲಾಖೆ ಹಾಗೂ ಪೊಲೀಸರ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ರು. ಹಲವು ಬಾರಿ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿಯೇ ಅಕ್ರಮ ದಂಧೆಕೋರರು ರಾಜಾರೋಷವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ ಎಂದು ಪ್ರತಿಭಟನಾಕಾರರು ಗಂಭೀರ ಆರೋಪ ಮಾಡಿದ್ದಾರೆ. ಸರೌಂಡಿಂಗ್ ಅಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಮದ್ಯದ ಅಂಗಡಿಗಳನ್ನು ಓಪನ್ ಮಾಡ್ಕೊಂಡಿರೋದು. ಹೆಸರಿಗೆ ಮಾತ್ರನ ಕುರ್ಕುರೆ, ಚಿಪ್ಸ್ ಇಂಥವು ಮಾರ್ತಾ ಇದ್ದಾರೆ. ಅದನ್ನ ಮಾರ್ತೀನಿ ಅಂತಂದೇಳಿ ಎಣ್ಣೆ ಮಾರೋರೇ ಜಾಸ್ತಿ ಜನ ಆಗಿದ್ದಾರೆ. ಈ ಮೊನ್ನೆ ಅವಘಡನೆ ನಡೆದಿರೋದೇನಂದ್ರೆ, ನಮ್ಮ ಕರೆತಿಮ್ಮನಹಳ್ಳಿ ಗ್ರಾಮದಲ್ಲಿ ಅಲ್ಲಿ ಹೋಗಿ ಬರ್ಬೇಕಾದ್ರೆ ಎಣ್ಣೆ ಕುಡಿದ್ಬಿಟ್ಟು ಹೋಗ್ಬೇಕಾದ್ರೆ ಡಿಕ್ಕಿ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಒಂದು ಸಾವಾಗಿದೆ. ಆ ಸಾವಿಗೆ ಕಾರಣರು ಯಾರು? ಈಗ ದೊಡ್ಡಬಣ್ಣಗೆರೆ ಪಂಚಾಯತಿಯಲ್ಲಿ ಎಣ್ಣೆ ಮಾರ್ತಾರಲ್ಲ, ಅವರು ಈ ಸಾವಿಗೆ ಕಾರಣರಾಗ್ತಾರ? ಇದೊಂದು ನಮಗೆ ಮದ್ಯದ ಅಂಗಡಿಗಳನ್ನು ಕರೆತಿಮ್ಮನಹಳ್ಳಿ ಗ್ರಾಮಸ್ಥರು ಕೇಳ್ಕೊಳ್ಳೋದೇನಂದ್ರೆ, ಮದ್ಯದ ಅಂಗಡಿಗಳನ್ನ ದಯವಿಟ್ಟು ನಿಲ್ಲಿಸ್ಕೊಳ್ಬೇಕು. ನಮ್ಮ ಊರಲ್ಲಿ ಹೆಣ್ಣು ಮಕ್ಕಳು ನೆಮ್ಮದಿಯಾಗಿ ಓಡಾಡೋಕೆ ಆಗ್ತಿಲ್ಲ. ಎಲ್ಲೆಂದ್ರಲ್ಲಿ ಅಕ್ರಮವಾಗಿ ಎಣ್ಣೆ ಮಾರ್ತಿದ್ದಾರೆ. ಕೇಳಿದ್ರೆ ಗಲಾಟೆ ಮಾಡ್ತಾರೆ. ಅಬಕಾರಿ ಅಧಿಕಾರಿಗಳಿಗೆ ಹೇಳಿದ್ರು ಕ್ಯಾರೆ ಅಂದಿಲ್ಲ. ಇವತ್ತು ತಹಶೀಲ್ದಾರ್ ಅವರಿಗೆ ಮನವಿ ಕೊಟ್ಟಿದ್ದೇವೆ. ತಕ್ಷಣ ಆ ಅಂಗಡಿಗಳ ಮೇಲೆ ದಾಳಿ ಮಾಡಿ ಮುಚ್ಚಿಸಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಸರ್ಕಾರ ಏನ್ ಕಣ್ಮುಚ್ಕೊಂಡೈತೆ? ರೂಲ್ಸ್ ಮಾಡಿರೋರು ಅವರೇ. ಸ್ಕೂಲಿಂದ ತುಂಬಾ ಡಿಫ್ರೆಂಟ್ ಡಿಸ್ಟೆನ್ಸ್ ಅಲ್ಲಿ ಅಂಗಡಿ ಇರಬೇಕು ಅಂತ, ಆದ್ರೂ ಸ್ಕೂಲ್ ಪಕ್ಕನೇ ಅಂಗಡಿ ಇದಾವೆ. ಇದಕ್ಕೆ ಯಾವುದು ಕ್ರಮ ತಗೊಂಡಿಲ್ಲ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ರೆ ಇದು ಹೋಗ್ರಿ ಅಂತ ತಹಶೀಲ್ದಾರ್ ಹತ್ರ ಹೋಗ್ರಿ ಅಂತಾರೆ. ತಹಶೀಲ್ದಾರು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ರಿ ಅಂತ ಹೇಳ್ತಾರೆ. ನಾವು ಇದ್ರ ಮಧ್ಯೆ ನಾವು ಸಾಮಾನ್ಯ ಜನ ಎಲ್ಲಿ ಹೋಗ್ಬೇಕು? ಯಾರ ಹತ್ರ ನ್ಯಾಯ ಕೇಳಬೇಕು ಹೋಗಿ? ಸದ್ಯ ಗ್ರಾಮಸ್ಥರು ತಹಶೀಲ್ದಾರ್ ಅವರಿಗೆ ಖಡಕ್ ಎಚ್ಚರಿಕೆಯ ಮನವಿ ಪತ್ರ ಸಲ್ಲಿಸಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕರೆತಿಮ್ಮನಹಳ್ಳಿ ಸುತ್ತಮುತ್ತಲಿನ ಅಕ್ರಮ ಮದ್ಯದ ಅಂಗಡಿಗಳಿಗೆ ಬೀಗ ಜಡಿತಾರಾ? ಗ್ರಾಮಸ್ಥರಿಗೆ ನೆಮ್ಮದಿ ತಂದ್ಕೊಡ್ತಾರಾ? ಕಾದು ನೋಡ್ಬೇಕಾಗಿದೆ. ಪ್ಲೀಸ್ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರ್ಯಾರೆಲ್ಲ ಇದ್ದೀರೋ ಅವ್ರು ಬಂದು ನಮಗೆ ನ್ಯಾಯ ಕೊಡಿಸ್ಲೇಬೇಕು. ಇದರಿಂದ ನಮಗೆ ತುಂಬಾ ತೊಂದರೆಗಳಾಗ್ತಾ ಇದಾವೆ. ಮೊನ್ನೆ ರೀಸೆಂಟ್ ಆಗಿ ಒಂದು ಆಕ್ಸಿಡೆಂಟ್ ಆಗಿದೆ. ಅದರಿಂದ ಒಬ್ರು ಜೀವನೇ ಹೋಗಿದೆ. ಆ ಮನೆಯಲ್ಲಿ ಎಷ್ಟು ಸಫರ್ ಪಡ್ತಾರೆ ಅನ್ನೋದು ಅವ್ರಿಗೆ ಹೆಂಗ್ ಗೊತ್ತು? ಅವರು 2 ರೂಪಾಯಿ 3 ರೂಪಾಯಿ ಲಾಭಕ್ಕೋಸ್ಕರ ಒಬ್ರು ಮನೆಯಲ್ಲಿ ಇರೋ ಜೀವನೇ ತೆಗಿತಾರೆ ಅಂದ್ರೆ ಇದಕ್ಕೆಲ್ಲ ಕಡಿವಾಣ ಹಾಕರ್ ಯಾರು ಇಲ್ವಾ? ಈ ಅಧಿಕಾರಿಗಳು ನೀವೇನ್ ಮಾಡ್ತಾ ಇದ್ರಂತ ಇಷ್ಟೊಂದು ರಾಜಾರೋಷವಾಗಿ ಏನು ಮುಚ್ಚು ಮರೆ ಇನ್ನೊಂದು ಮತ್ತೊಂದು ಯಾವುದೇ ರೀತಿಯಲ್ಲಿ ಮಾಡ್ತಾ ಇದ್ರು. ಒಂದು ಹಂಚಿಕೆ ಅನ್ನೋದು ಇರ್ಬೋದು. ಯಾವುದೇ ಕಾರಣಕ್ಕೂ ಹಂಚಿಕೆ ಇಲ್ಲ, ಮುಚ್ಚು ಮರೆ ಇಲ್ಲ. ಪಬ್ಲಿಕ್ ಅಲ್ಲಿ ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಿ ಅಧಿಕಾರಿಗಳು? ದಯವಿಟ್ಟು ಬರ್ಬೇಕು ಹಳ್ಳಿ ಕಡೆ. ಸುಮ್ಮನೆ ಆಫೀಸಲ್ಲಿ ಕೂತ್ಕೊಂಡ್ರೆ ಆಗಲ್ಲ. ದಯವಿಟ್ಟು ಹಳ್ಳಿ ಕಡೆ ಬರ್ಬೇಕು, ನೋಡ್ಬೇಕು. ಹಾಳಾಗ್ತಿರ್ತಕ್ಕಂಥ ಕುಟುಂಬಕ್ಕೆ ನೆರವು ನೀವು ಆಗ್ಬೇಕು. ಏನು ಕುಡಿಬೇಕು, ಯಾವುದೋ ಒಂದು ಟೈಮಲ್ಲಿ ಕುಡಿಬೇಕು. ಬೆಳಿಗ್ಗೆ 5 ಗಂಟೆಗೆ ಓಪನ್ ಮಾಡ್ತಾರೆ. ಬೆಳಗಿನ ಜಾವ 4 ಗಂಟೆಯಿಂದ ಎಣ್ಣೆ ಅಂಗಡಿ ಓಪನ್ನು. ರಾಜಾರೋಷವಾಗಿ ಕೊಡ್ತಾ ಇದ್ದಾರೆ, ರಾಜಾರೋಷವಾಗಿ ಕುಡಿತಾ ಇದ್ದಾರೆ. ಪೊಲೀಸ್ನವರು ಅಲ್ಲಿಗೆ ಹೋಗ್ರಿ ಇಲ್ಲಿಗೆ ಹೋಗ್ರಿ ಅಂತ ಹೇಳ್ತಾರೆ. ಇಲ್ಲಿ ಬಂದು ನಾವು ಎಣ್ಣೆ ನಿಲ್ಲಿಸ್ಬೇಕು ಅಂತಂದು ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ನೀವೆಲ್ಲ ಕೈ ಜೋಡಿಸಿ ನಮಗೆ ಸಂಧಾನ ಮಾಡಿಕೊಡ್ಬೇಕು.